ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಧನಸ್ಸು ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಧನಸ್ಸು ರಾಶಿಯವರಿಗೆ ಈ ಅವಧಿಯು ಮಿಶ್ರ ಫಲದಿಂದ ಕೂಡಿದ್ರೂ ಕೂಡ ಭಾಗ್ಯಸ್ಥಾನ ಮತ್ತು ಸುಖ ಸ್ಥಾನಗಳ ಮೇಲೆ ಗ್ರಹಗಳ ಪ್ರಭಾವವು ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಗ್ರಹಗಳ ಸ್ಥಾನಮಾನ ಅಂತ ನೋಡಿದಾಗ ಗುರು 7ನೇ ಮನೆಯಲ್ಲಿ ಅಂದ್ರೆ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರೋದ್ರಿಂದ ಅತ್ಯಂತ ಶುಭ. ಸಪ್ತಮದಲ್ಲಿ ಗುರು ಇರೋದ್ರಿಂದ ಅವಿವಾಹಿತರಿಗೆ ವಿವಾಹ ಯೋಗ, ಪಾಲುದಾರಿಕೆಯಲ್ಲಿ ಲಾಭ ಮತ್ತು ಸಮಾಜದಲ್ಲಿ ಗೌರವ ಕೂಡ ದೊರಕುತ್ತಿದೆ. ಇನ್ನು ಕೇತು 9ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಳ ಆಗುತ್ತೆ. ಆದ್ರೆ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ಪ್ರಯಾಣದಲ್ಲಿ ಅಡೆತಡೆಗಳು ಇರಬಹುದು. ಇನ್ನು ರಾಹು ಮತ್ತು ಬುಧ ಅಂತ ನೋಡಿದಾಗ 3ನೇ ಮನೆಯಲ್ಲಿ ಅಂದ್ರೆ ಕುಂಭ ರಾಶಿನಲ್ಲಿ ಸ್ಥಿತನಾಗಿರೋದ್ರಿಂದ ಧೈರ್ಯ ಮತ್ತೆ ಪರಾಕ್ರಮ, ಕಮ್ಯುನಿಕೇಶನ್ ಕ್ಷೇತ್ರಗಳಲ್ಲಿ ಜಯ ಸಿಗುತ್ತೆ. ಸಣ್ಣ ಪ್ರಯಾಣಗಳಿಂದ ಲಾಭ ಕೂಡ ಆಗುತ್ತೆ. ಹಾಗೆ ಸಹೋದರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಮೂಡುತ್ತೆ. ಇನ್ನು ಶನಿ, ಶುಕ್ರ ಮತ್ತು ರವಿ 4ನೇ ಮನೆಯಲ್ಲಿ ಅಂದ್ರೆ ಮೀನ ರಾಶಿನಲ್ಲಿ ಸ್ಥಿತರಾಗಿರೋದ್ರಿಂದ ಆಸ್ತಿ ಅಥವಾ ವಾಹನ ಖರೀದಿ ಯೋಗ ಇರುತ್ತೆ. ಆದ್ರೆ ಶನಿ ರವಿ ಯುತಿಯಿಂದ ತಾಯಿಯ ಆರೋಗ್ಯ ಅಥವಾ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಒತ್ತಡನ ನೀವು ನೋಡ್ಬೋದು. ಇನ್ನು ಸಂಕ್ಷಿಪ್ತವಾದ ಫಲಗಳನ್ನು ನೋಡ್ಬೇಕು ಅಂದ್ರೆ ವೃತ್ತಿ ಮತ್ತು ವ್ಯಾಪಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನಿಮ್ಮ ರಾಶಾಧಿಪತಿಯಾದಂತಹ ಗುರುವು 7ನೇ ಮನೆಯಲ್ಲಿ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಈ ತಿಂಗಳು ತುಂಬಾ ಉತ್ತಮವಾದ ಸಮಯ ಆಗಿರುತ್ತೆ. ಹೊಸ ಒಪ್ಪಂದಗಳು ಕೈಗೂಡುತ್ತೆ. 3ನೇ ಮನೆಯಲ್ಲಿ ಇರುವಂತಹ ರಾಹು ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಇದರಿಂದ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ಕೌಟುಂಬಿಕ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ, 4ನೇ ಮನೆಯಲ್ಲಿ ಶನಿ ಮತ್ತೆ ರವಿ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಶಾಂತಿ ಇರಬಹುದು. ಭೂಮಿ ಅಥವಾ ಮನೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಾಗರೂಕತೆಯಿಂದ ಇರಬೇಕು. ಆದ್ರೆ ಶುಕ್ರನ ಇರುವಿಕೆಯಿಂದ ಮನೆಯ ಸುಖ ಸೌಕರ್ಯಗಳಿಗೆ ಬೇಕಾದ ವಸ್ತುಗಳ ಖರೀದಿ ಕೂಡ ಆಗ್ತಾ ಇದೆ. ಇನ್ನು ಅದೃಷ್ಟ ಮತ್ತೆ ಆಧ್ಯಾತ್ಮ ಹೇಗಿರುತ್ತೆ ಅಂತ ನೋಡಿದ್ರೆ, 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನೀವು ತೀರ್ಥಯಾತ್ರೆ ಅಥವಾ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀರಾ. ಇದು ಮಾನಸಿಕ ಶಾಂತಿಗೆ ಕೂಡ ಸಹಕಾರಿಯಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನೋಡಿದ್ರೆ, ಬಜೆಟ್ ವಿಷಯದಲ್ಲಿ ಸಮತೋಲನ ಇರುತ್ತೆ. ಹಣದ ಒಳ ಅರಿವು ಚೆನ್ನಾಗಿದ್ರು ಕೂಡ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಮನೆ ದುರಸ್ತಿಗಾಗಿ ವೆಚ್ಚ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ರೈತರಿಗೂ ಸಹ ತುಂಬಾ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಯಾಕಂದ್ರೆ ಗುರುವಿನ ದೃಷ್ಟಿ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಬೆಳೆಯುವಂತ ಬೆಳೆಗೆ ಉತ್ತಮವಾದ ಬೆಲೆನ ನೀವು ಈ ಸಮಯದಲ್ಲಿ ನೋಡಬಹುದು. ಮತ್ತು ವಿವಾಹಕ್ಕೂ ಕೂಡ ಬಹಳ ಸೂಕ್ತವಾದ ಸಮಯ ಆಗಿರುತ್ತೆ. ಗುರುಬಲ ಇರೋದ್ರಿಂದ ಹುಡುಗ ಹುಡುಗಿನ ಹುಡ್ಕೋದಾಗಿರ್ಬೋದು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಬಹಳ ಸೂಕ್ತವಾದ ಒಂದು ಸಮಯ ಇದಾಗಿರುತ್ತೆ. ಆದ್ರೆ ವಾಹನ ಚಲಾವಣೆ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಕುಜನ ಒಂದು ಸಂಚಾರ 3ನೇ ಮನೇಲಿ ಇರೋದ್ರಿಂದ ಬಹಳಷ್ಟು ಧೈರ್ಯ ವಹಿಸ್ತೀರ ನೀವು ಏನೇ ಕೆಲಸ ಮಾಡ್ಬೇಕಾದ್ರೂ. ಆದ್ರೆ ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದ್ರೇನೆ ಒಳ್ಳೇದು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಮಾನಸಿಕವಾದ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಅಂದ್ರೆ ನೀವು ಏನಾದ್ರೂ ಮಾತಾಡಿ ಆ ಮಾತಿಂದ ಬೇರೆಯವ್ರಿಗೆ ನೋವಾಗಿ ಅವರೇ ನಿಮ್ಮ ಮನಸ್ಸಿಗೆ ಮತ್ತೆ ನೋವು ಮಾಡೋ ಸಾಧ್ಯತೆಗಳಿರುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ನಿಮ್ಗೆ ನೋವು ಉಂಟಾಗುತ್ತೆ. ಹಾಗಾಗಿ ಮಾತಿನ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಅಥವಾ ನಿಮ್ಗೆ ಯಾರಾದ್ರೂ ಚುಚ್ಚು ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಜಾಸ್ತಿ ನೀವು ಏನು ಯೋಚನೆ ಮಾಡ್ತೀರಾ. ಪ್ರತಿದಿನ ಸ್ವಲ್ಪ ಧ್ಯಾನ ಮಾಡೋದು ಅಥವಾ ವ್ಯಾಯಾಮ ಮಾಡೋದು, ನಿಯಮಿತವಾದ ಆಹಾರ ತಗೊಳ್ಳೋದು ಮಾಡ್ಕೊಂಡು ಹೋದ್ರೆ ಆರೋಗ್ಯದಲ್ಲಿ ಏರುಪೇರು ಆಗೋದನ್ನು ಕೂಡ ನೀವು ತಪ್ಪಿಸಬಹುದು. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ, ಶನಿ ಮತ್ತು ರವಿಯ ಶಾಂತಿಗೋಸ್ಕರ 4ನೇ ಮನೆಯಲ್ಲಿ ಶನಿ ಮತ್ತೆ ರವಿಯ ಯುತಿ ಇರೋದ್ರಿಂದ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀವು ಅರ್ಘ್ಯ ಕೊಡ್ಬೇಕಾಗತ್ತೆ. ಮತ್ತು ಶನಿಯ ಒಂದು ಶಾಂತಿಗೋಸ್ಕರ ಹನುಮಾನ್ ಚಾಲೀಸನ ಪಠಣ ಮಾಡ್ಬೇಕಾಗತ್ತೆ. ಗುರುಬಲಕ್ಕಾಗಿ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆನ ಧರಿಸ್ಕೊಳ್ಳೋದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ನಿಮ್ ಕೈಲಿ ಸಾಧ್ಯ ಆದಂಥದ್ದು ಸ್ಟಡಿ ಮೆಟೀರಿಯಲ್ ಏನಾದ್ರು ನೀವು ದಾನ ಮಾಡ್ಬೋದು. ಇನ್ನು ಕೇತುವಿನ ಪರಿಹಾರಕ್ಕೋಸ್ಕರ 9ನೇ ಮನೆ ಕೇತು ಇರೋದ್ರಿಂದ ಪ್ರತಿ ದಿವಸ ಗಣಪತಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಅಥವಾ 21 ಗರ್ಕೆಗಳನ್ನ ಗಣಪತಿಗೆ ಅರ್ಪಿಸೋದ್ರಿಂದನೂ ಕೂಡ, ಜೊತೆಗೆ ನಾಯಿಗಳಿಗೆ ಆಹಾರಗಳು, ಅದರಲ್ಲೂ ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸೋದ್ರಿಂದನೂ ಕೂಡ ಕೇತುವಿನ ಒಂದು ಸಮಸ್ಯೆ ನಿಮಗೆ ಪರಿಹಾರ ಆಗುತ್ತೆ. ಬುಧ ಮತ್ತು ರಾಹುವಿನ ಶಾಂತಿಗೋಸ್ಕರ ನೋಡಿ, ನಿಮ್ಮ 3ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಸೊ ಇದಕ್ಕೋಸ್ಕರ ನೀವು ಪ್ರತಿದಿನ ಪಕ್ಷಿಗಳಿಗೆ ಯಾವ್ದಾದ್ರು ಕಾಳುಗಳನ್ನ ಹಾಕೋದು ಕೂಡ ನಿಮ್ಗೆ ಉತ್ತಮವಾದ ಏನು ನಿಮ್ಮ ಮಾಡ್ತಿರುವಂತ ವ್ಯವಹಾರಗಳಲ್ಲಿ ಮತ್ತು ನಿಮ್ಮ ಮಾತಿಗೆ ಒಂದು ಮನ್ನಣೆನ ತಗೊಂಬಂದು ಕೊಡುತ್ತೆ.
ಸೊ ಇದಾಗಿತ್ತು ಧನಸ್ಸು ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ನಿಮ್ಮ ಫಲಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳು ಬರ್ತಿದೆ ಅಂತ ಆದ್ರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೂ ನಿಮ್ಮ ದಶಾಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಇದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಳಿತನ್ನ ನೋಡಬಹುದು. ಹಾಗಾಗಿ ನೀವೇನಾದ್ರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಬಹುದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.